ಕುಟುಂಬದ 3 ಮಕ್ಕಳು ನೀರು ಪಾಲಾದ ಘಟನೆ ತಾಲೂಕಿನ ಹಳೆಬೀಡು ಹೋಬಳಿಯ ನರಸೀಪುರ ಬೋವಿ ಕಾಲೋನಿಯಲ್ಲಿ ನಡೆದಿದೆ. ಇತ್ತೀಚೆಗಷ್ಟೇ ಆಲೂರಿನಲ್ಲಿ 3 ಮಕ್ಕಳು ಈಜಲು ಹೋಗಿ ಸಾವನ್ನಪ್ಪಿದ ಘಟನೆ ಮಾಸುವ ಮುಂಚೆಯೇ ತಾಲೂಕಿನ ಹಳೆಬೀಡು ಹೋಬಳಿಯಲ್ಲಿ ನಡೆದಿರುವುದು ನಿಜಕ್ಕೂ ದುರದೃಷ್ಟಕರವಾಗಿದೆ. ನರಸೀಪುರ ಗ್ರಾಮದ ಜಯಣ್ಣ ಅವರ ಮಕ್ಕಳಾದ ದೀಕ್ಷಿತ್ 10 ವರ್ಷ, ನಿತ್ಯಶ್ರೀ 12 ವರ್ಷ ಹಾಗೂ ಅವರ ಸಂಬಂಧಿಕರ ಜಾವಗಲ್ ಹೋಬಳಿಯ ದೊಡ್ಡ ಕಾರಬೋರನಹಳ್ಳಿ ಆಲಪ್ಪನವರ ಮಗಳು ಕುಸುಮ 9 ವರ್ಷ ಇವರು ಕೆರೆಯಲ್ಲಿ ಈಜಲು ಹೋದ ಸಂದರ್ಭದಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಕುಟುಂಬಸ್ಥರು ಸಂಬಂಧಿಕರ ಮದುವೆಗೆ ಬಟ್ಟೆ ತರಲು ಹಳೆಬೀಡಿಗೆ ಹೋಗಿದ್ದ ಸಂದರ್ಭಗಳಲ್ಲಿ ಮನೆಯಲ್ಲಿ ಆಟವಾಡುತ್ತಿದ್ದ ಮಕ್ಕಳು ಮನೆಯ ಸಮೀಪದಲ್ಲಿ ಇರುವ ಕೆರೆಯಲ್ಲಿ ಆಟವಾಡುತ್ತಿದ್ದ ಸಂದರ್ಭದಲ್ಲಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಮಕ್ಕಳು ನೀರಿನಲ್ಲಿ ಮುಳುಗಿದ ವಿಷಯ ತಿಳಿದು ಸ್ಥಳೀಯರು ಮೃತದೇಹವನ್ನು ಹೊರತೆಗೆದಿದ್ದಾರೆ. ಮಕ್ಕಳ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದ್ದು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಸತ್ಯಭಾಮ, ಅಪರ ಪೊಲೀಸ್ ವರಿಷ್ಠಾಧಿಕಾರಿ ವೆಂಕಟೇಶ್ ನಾಯ್ಡು, ತಹಶೀಲ್ದಾರ್ ಎಂ ಮಮತಾ, ಡಿವೈಎಸ್ಪಿ ಲೋಕೇಶ್ ಹಾಗೂ ವೃತ್ತ ನಿರೀಕ್ಷಕ ಜಯರಾಮ್ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಹಳೆಬೀಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ನಾವಿದ್ದೇನು ಪ್ರಯತ್ನ ಇಲ್ಲ. ನಾವೇನು ಮುಂದಕ್ಕೇನು ಮನೆ ಕಟ್ಟಬೇಕು, ಮಕ್ಕಳು ಸಾಕ್ಬೇಕು, ಮಕ್ಕಳು ಇದು ಮಾಡ್ಬೇಕು ಅನ್ನೋದೇನಿಲ್ಲ. ಇವತ್ತು ಹೊತ್ಕೊಂಡು ಹೋದ್ರು, ಇವಾಗಲೂ ಅದು ಪಾಲನೆ